ನಗರದಲ್ಲಿರುವ ರಾಯಲ್ ಅಪೋಲೋ ಶಾಲೆಯಲ್ಲಿ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಮತ್ತು ಪತ್ನಿ ಜೊತೆ ಬಂದು ಮತದಾನ ಮಾಡಿದರು. ಪತ್ನಿ ಹೆಸರು ಮತದಾರರ ಪಟ್ಟಿಯಲ್ಲಿ ಹುಡುಕಲು ಪರದಾಡಿದ ಬಗ್ಗೆ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿದರು. ಏಪ್ರಿಲ್ 26ನೇ ತಾರೀಕು 2024 ಲೋಕಸಭಾ ಚುನಾವಣೆ ತಮಗೆಲ್ಲರಿಗೂ ಗೊತ್ತಿದೆ. ಲೋಕಸಭಾ ಚುನಾವಣೆ ಇದು ಮೊದಲನೇದಾಗಿ ನಾನು ಮತದಾನ ಮಾಡಿದ ನಂತರ ಹೊರಭಾಗದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗ್ಗೆ 7 ಗಂಟೆಗೆ ನನ್ನ ಪತ್ನಿ ಜೊತೆ ಬಂದು ಮತದಾನ ಮಾಡಲಾಗಿದೆ. ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಜನರು ಒಲವು ತೋರಿದ್ದು, ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಬೇಕು. ಮತದಾನ ನಮ್ಮ ಹಕ್ಕು. ಯಾರು ಕೂಡ ಮತದಾನ ಮಾಡದೆ ಹೊರಗೆ ಉಳಿಯಬಾರದು ಎಂದು ಮನವಿ ಮಾಡಿದರು. ಎನ್ಡಿಎ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ 100ಕ್ಕೆ 100 ಭಾಗ ಗೆಲುವು ಪಡೆಯುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ರಾಜ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ 3 ಕಡೆ ಸ್ಪರ್ಧೆ ಮಾಡಲಾಗಿದ್ದು, ರಾಜ್ಯದಲ್ಲಿ 28 ಸ್ಥಾನಕ್ಕೆ 28 ಕೂಡ ಗೆಲ್ಲುತ್ತಾರೆ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಅಭಿವೃದ್ಧಿಯಿಂದ ನಮಗೆ ಪೂರಕವಾಗಿದೆ ಎಂದರು. ಹಾಸನ ಕ್ಷೇತ್ರದಲ್ಲಿ 20,000 ಅಂತರದಲ್ಲಿ ಹೆಚ್ಚಿನ ಮತಗಳು ಸಿಗಲಿದೆ ಎಂದು ಹೇಳಿದರು. ನನ್ನ ಕ್ಷೇತ್ರದಲ್ಲಿ ರಾಯಲ್ ಅಪೋಲೋ ಶಾಲೆ ಆವರಣದಲ್ಲಿ ನಾನು ಮತ್ತು ಪತ್ನಿ ಮತ ಹಾಕಲು ಬಂದಾಗ ಇಲ್ಲಿರುವ 4 ಮತಗಟ್ಟೆಗಳಲ್ಲಿ 8 ಗಂಟೆ ಆದರೂ ಇನ್ನೂ ಕೂಡ ಇಬ್ಬರು ಬಿಎಲ್ಒಗಳು ಕರ್ತವ್ಯಕ್ಕೆ ಹಾಜರಾಗಿರುವುದಿಲ್ಲ. ಈ ಕಾರಣದಿಂದಲೇ ಸ್ವಲ್ಪ ಗೊಂದಲದ ವಾತಾವರಣ ಇಲ್ಲಿ ನಡೆದಿದೆ. ಈಗಾಗಲೇ ನಾನು ಕರೆ ಮಾಡಿದ್ದು, ನಂತರ ಒಬ್ಬರು ಅಧಿಕಾರಿಗಳು ಬಂದಿದ್ದು, ಇನ್ನೊಬ್ಬರು ಬಂದಿಲ್ಲ. ಬೇರೆ ಮತಗಟ್ಟೆಗಳಲ್ಲೂ ಇದೇ ಪರಿಸ್ಥಿತಿ ಇರಬಹುದೇ ಎಂಬುದನ್ನು ತಿಳಿಯಲು ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮಾಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಯಸ್ಸಾದ ವೃದ್ಧರು ಬಂದಾಗಲೂ ಇದೇ ಪರಿಸ್ಥಿತಿ ಉಂಟಾಯಿತು. ಬಿಸಿಲಿನಲ್ಲಿ ನಿಂತಿದ್ದ ವೃದ್ಧರನ್ನು ಪೊಲೀಸರು ತಮ್ಮ ಚೇರ್ನಲ್ಲಿ ಕೂರಿಸಿದ ಪ್ರಸಂಗ ನಡೆಯಿತು. ಒಂದು ಇದರಲ್ಲಿ ರಾಯಲ್ ಅಪೋಲೋ ಸ್ಕೂಲ್ ಅಂತ ನಮ್ಮ ಸ್ಕೂಲಲ್ಲಿ 4 ಮತಗಟ್ಟೆ ಇದೆ. ಅದರಲ್ಲಿ ಇಬ್ಬರು ಬಿಎಲ್ಒಗಳು ಇನ್ನೂ ಬಂದಿಲ್ಲ. ಅದಕ್ಕೆ ಸ್ವಲ್ಪ ಗೊಂದಲದ ವಾತಾವರಣ ನಡೀತಾ ಇದೆ. ನಾನು ಕೂಡ ಎಲೆಕ್ಟ್ರಲ್ ಆಫೀಸರ್ಗೆ ಹೇಳಿ ಒಬ್ಬರು ಬಂದು ಇನ್ನೊಬ್ಬರು ಬಂದಿಲ್ಲ. ಇನ್ನೂ 8 ಗಂಟೆ ಆದರೂ ಕೂಡ ಇವತ್ತು ಇನ್ನೂ ಬಂದಿಲ್ಲ ಅವರು. ಹಾಗಾಗಿ DC ಅವ್ರಿಗೂ ಕೂಡ ಮನವಿಯನ್ನು ಮಾಡ್ತಾಯಿದ್ದೀನಿ. ಬೇರೆ ಮತಗಟ್ಟೆಯಲ್ಲೂ ಕೂಡ ಬಿಎಲ್ಒಗಳು ಬಂದಿಲ್ಲ ಅಂತ ದಯಮಾಡಿ ವೀಕ್ಷಣೆ ಮಾಡಬೇಕು. ಓಕೆ, ಥ್ಯಾಂಕ್ ಯು.